ಜೊತೆಗೆ ಒಂದು ಪಾತ್ರದ ಈ ಹಿಂದೆ ಸಲಾರ್ ಸಿನಿಮಾ ಮಾಡಿದ್ರಿ, ಅದರಲ್ಲಿ ವಿಷ್ಣು ಪಾತ್ರದ ಮೂಲಕ ಅಬ್ಬರಿಸಿದ್ರಿ. ಬಟ್ ಈ ಜನನಾಯಕನ್ ಸಿನಿಮಾದಲ್ಲಿ ಪಾತ್ರದ ಹೆಸರೇನು ಅಂತ? ಇಲ್ಲ, ನಾನು ಅದು ನಿಮಗೆ ಸಿನಿಮಾದಲ್ಲೇ ನೋಡಿ ಆ, ಅಲ್ಲೇ ರಿವೀಲ್ ಆಗುತ್ತೆ. ತುಂಬ ಅಂದರೆ ನಂಗೆ ಸಿಕ್ಕಿರೋದೇ ಅದು ಸಲಾರಿಂದನೇ. ಡೈರೆಕ್ಟರ್ ವಾಸ್ ವೆರಿ ಹ್ಯಾಪಿ. ಅಂದರೆ ಅದನ್ನು ಆ ರೋಲ್ನ ನೋಡಿ ಆಮೇಲೆ ಕೋ ಡೈರೆಕ್ಟರ್ ಹತ್ರ ಹೇಳಿಸಿ ನನಗೆ ಅದನ್ನು ಆಫರ್ ಮಾಡಿರೋದು. ಸೊ ಅದಕ್ಕಿದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಕ್ಯಾರೆಕ್ಟ್ರಿಗೂ ಅಥವಾ ಜನನಾಯಕನಲ್ಲಿ ನಾನು ಮಾಡಿರುವಂಥ ಕ್ಯಾರೆಕ್ಟ್ರಿಗೆ ನೀವು ಅದು ಸಿನಿಮಾನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ ನಿಮ್ಗೆ ಆ ಮಜಾ ಗೊತ್ತಾಗೋದು. ಹೋಪ್ ನಾನು ಕೂಡ ವೆಯ್ಟಿಂಗ್ ಹೆಂಗೆ ಬಂದಿರುತ್ತೆ ಅಂತ. ಸೊ ನಂದು ಮತ್ತು ವಿಜಯ್ ಸರ್ ಕಾಂಬಿನೇಷನ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಕೂಡ ವೆಯ್ಟಿಂಗು. ನೋಡೋಣ. ಅಲ್ಲ, ಈಗ ಪಾತ್ರದ ಹೆಸರು ಕೂಡ ರಿವೀಲ್ ಮಾಡಂಗಿಲ್ವಾ? ನೀವು ಹೇಳ್ತೀರಾ ಪೋಸ್ಟೇ ರಿವೀಲ್ ಮಾಡೋಂಗೆ ಇರಲಿಲ್ಲ. ಆ್ಯಕ್ಚುಲಿ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ನಾನು ಜನನಾಯಕನ್ ಮಾಡ್ತಿದ್ದೀನಿ ಅಂತ. ಸಮ್ ರೂಮರ್ಸ್ ಹಾಗೆ ಅಬ್ಬಿ ಹಾಗೆ ವೀಡಿಯೋನೇ ಬಂದುಬಿಡ್ತು. ಸೊ ಪ್ರೊಡಕ್ಷನ್ ಹೌಸರಲ್ಲೂ ಹೇಳಿದರು ಸ್ವಲ್ಪ, ಅಂದರೆ ಬೇಡ ಇವಾಗಲೇ ರಿವೀಲ್ ಮಾಡೋದು ಬೇಡ ಅಂತ. ಫೈನಲ್ ನಿಮಗೆ ಗೊತ್ತಿದೆ, ಒಂದು ಬಿಗ್ ಇಶ್ಯೂ ಆಯಿತು, ಸಿನಿಮಾ ಕೂಡ ಲೀಕ್ ಆಗಿಬಿಡ್ತು. ಸೊ ಅದಾದಮೇಲೆ ಎಲ್ಲರೂ ಗೊತ್ತಾಗ್ಬಿಡ್ತು, ಎಲ್ಲರೂ ಫೋನ್ ಮಾಡಿ ಕೇಳೋರು. ಪರಿಚಯದವ್ರಿಗೆ ಹೌದು ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ. ಸೊ ಮೀಡಿಯಾದವ್ರು ನಿಮಗೆಲ್ಲರೂ ಗೊತ್ತಿದೆ, ಎಲ್ಲರೂ ಸ್ನೇಹಿತರೇ, ಎಲ್ಲರೂ ಕೇಳಿದ್ರು. ಫೈನಲಿ ಎಲ್ಲರೂ ಗೊತ್ತಾಗ್ಬಿಡ್ತು. ಸಿನಿಮಾ ಲೀಕ್ ಆಯಿತು ಅನ್ನೋಂಥ ವಿಚಾರ ನಿಮಗೆ ಕೇಳಿದಾಗ ಬೇಜಾರು ಆಗುತ್ತೆ ಯಾವುದೇ ಆರ್ಟಿಸ್ಟ್ಗಾಗಲಿ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಹಗಲು ಎಲ್ಲ ನಿದ್ದೆಗೆಟ್ಟು ಊಟ ಬಿಟ್ಟು ಅಷ್ಟು ನೀವು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಕಾಪಾಡ್ಕೊಂಬಂದಿರ್ತೀರ. ಶೂಟಿಂಗ್ ಸೆಟ್ ಅನ್ನೋದಾದರೆ ಅಷ್ಟು ಸೀಕ್ರೆಟಾಗಿ ಮಾಡುವಂಥದ್ದು ಕೆಲವೊಂದು ಸನ್ನಿವೇಶಗಳೆಲ್ಲವೂ ಇರ್ತವೆ. ಅದೆಲ್ಲವೂ ಸಹ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾಗಿದ್ದಂಥದ್ದು ಈ ರೀತಿ ಇಷ್ಟು ಸುಲಭವಾಗಿ ಲೀಕ್ ಆಗಿಬಿಡ್ತು ಅಂದಾಗ ವಿಚಾರ ಕೇಳಿದಾಗ ಎಷ್ಟು ಬೇಜಾರಾಯ್ತು ನಿಮಗೆ? ಎಲ್ಲಿದ್ರಿ? 100% ಮೇಡಮ್. ಎಷ್ಟು ಬೇಜಾರಾಯಿತು ಅಂದರೆ, ಒಂದು ಜಾನ್ 9 ಸಿನಿಮಾ ರಿಲೀಸ್ ಆಗಬೇಕಿತ್ತು, ಅದು ಪೋಸ್ಟ್ಪೋನ್ ಆಯಿತು. ಇಟ್ಸ್ ಓಕೆ, ಅಂದರೆ ಸಮ್ ಸೆನ್ಸಾರ್ ಇಶ್ಯೂ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಡ್ರಾಮಾಯಿಂದ ಪೋಸ್ಟ್ಪೋನ್ ಆಗಿದೆ ಅಂತೇಳಿ ಅನ್ಕೋಬೋದು. ಅವಾಗ ನಂಗೇನು ಅಷ್ಟು ಅನಿಸಿಲ್ಲ, ಯಾವಾಗಾದ್ರೂ ರಿಲೀಸ್ ಆಗೇ ಆಗುತ್ತಲ್ವ ಸಿನಿಮಾ ಅಂತ. ಯಾವಾಗ ಸಿನಿಮಾ ಲೀಕ್ ಆಯಿತು ಗೊತ್ತಾ, ನನಗೆ ಕೂಡ ವೀಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ವು. ಅಂದರೆ ಕೆಲವ್ರು ಲಿಂಕ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವರು ನಾನು ನೋಡಿದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಪೆಷಲಿ ನನ್ನ ಸೀನ್ಗಳೇ ಲೀಕ್ ಆಗಿಬಿಟ್ಟಿದ್ವು ಅಲ್ಲಿ. ಸೊ ಅವಾಗ ಏನಾಯ್ತಂದರೆ, ಏನು ಇಷ್ಟು ಕಷ್ಟಪಟ್ಟಿದ್ವಲ್ಲ, 2 ವರ್ಷ ಕಷ್ಟಪಟ್ಟೆ ನಾನು, ಇಷ್ಟು ಟ್ರಾನ್ಸ್ಫರ್ ಮಾಡಿಕೊಂಡೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೊಡಕ್ಷನ್ ಹೌಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟು, 250-300 CR ಇನ್ವೆಸ್ಟ್ ಮಾಡಿರ್ತಾರೆ. ವಿಜಯ್ ಸರ್ ಕೂಡ ಅಷ್ಟು ಟೈಮ್ಸ್ ಕೊಟ್ಟಿರ್ತಾರೆ. ಎಲ್ಲ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಾಗಲಿ. ಇಷ್ಟು ಕಷ್ಟಪಟ್ಟು ಯಾರು ಈ ಥರ ಲೀಕ್ ಮಾಡಿದ್ರೆ ಹೆಂಗೆ ಅಂದರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ನನಗೋಸ್ಕರ. ಈಗ 9th ರಿಲೀಸ್ ಅಂದಾಗ 8th ಆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ಎಲ್ಲರೂ ಅಂದರೆ ಪ್ರತಿಯೊಬ್ಬರೂ ಅದಕ್ಕೂ ಅಂದರೆ ವಿಜಯ್ ಸರ್ ಫ್ಯಾನ್ಸ್ ಆಗಿರಲಿ ಅಥವಾ ನಂದು ಫಾಲೋವರ್ಸ್ ಆಗಿರಲಿ, ಫ್ಯಾನ್ಸ್ ಆಗಿರಲಿ, ಎಲ್ಲರೂ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಒಂದು ಆ ಬೇಜಾರು ಅದಿಲ್ಲ, ಅದು ಅವತ್ತು ಆಗಿಲ್ಲ ಅಂತ. ಅದ್ರ ಜೊತೆಗೆ ಲೀಕ್ ಆದಮೇಲೆ ನನಗೆ ನಿಜವಾಗ್ಲೂ ಒಂದು ಸತಿ ಅನಿಸ್ತು, ಕಷ್ಟಪಟ್ರೇನು ಏನಿಲ್ಲ ಅದು, ಅಂದರೆ ಅದಾದಮೇಲೆ ರಿಸಲ್ಟ್ ಅಂದರೆ ಓಕೆ, ಅಂದರೆ ಹಿಂಗೂ ಆಗಿಬಿಡುತ್ತೆ, ಏನು ಮಾಡೋಂಗಿಲ್ಲ, ಮುಂದೆ ಏನು ಮಾಡ್ಬೋದು, ಇಲ್ಲ ಹಿಂಗೆ ನಡ್ಕೊಂಡು ಹೋಗ್ಬೇಡ ಅಂತ. ಅದ್ರ ಜೊತೆಗೆ ಏನಿಲ್ಲ, ಅವ್ರು ನೋಡಿ ಅವ್ರ ಫ್ಯಾನ್ಸ್ ಹೆಂಗಿದಾರಂತ. ಕೆಲವರೆಲ್ಲ ನೋಡಿರ್ಬೋದು, ಅಂದರೆ ನಾನು ನೋಡ್ತಿದ್ದೆ, ಯಾರೋ ಹೇಳಿದ್ರೆ ಇಲ್ಲಿ ತರಕಾರಿ ಅಂಗಡಿಯಲ್ಲಿ ಯಾರೋ ಒಬ್ಬರು ವೀಡಿಯೋ ನೋಡ್ತಾಯಿದ್ರು ಅಂತ, ಇಡೀ ಸಿನಿಮಾ HD ಕ್ವಾಲಿಟಿಯಲ್ಲಿ. ಬಟ್ ಅವ್ರ ಫ್ಯಾನ್ಸ್ ಯಾರು ಆ ಥರ ನೋಡಿಲ್ಲ. ಇವತ್ತಿಗೂ ಸಿನಿಮಾ ರಿಲೀಸ್ ಆದರೆ ಅದೇ ಸೆಲೆಬ್ರೇಷನ್ ಇರುತ್ತೆ, ಅದೇ ಅರ್ಲಿ ಮಾರ್ನಿಂಗ್ ಶೋ ಇರುತ್ತೆ, ಅದೇ ರೆಸ್ಪಾನ್ಸ್ ಇರುತ್ತೆ. ನನಗೆ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಏನು ಬಂತು, ನೀವು ನನ್ನ ಇನ್ಸ್ಟಾ ಹುಡುಕಿ ನೋಡಿದ್ರೆ ಒಂದಿಷ್ಟು ಲೀಸ್ಟ್ ಸಿಗುತ್ತೆ ಮೆಸೇಜಸ್ಗಳಿಗೆ. ಅರ್ಥ ಆಯ್ತಾ? ಈ ಲೆವೆಲ್ಗೆ ಸಿನಿಮಾ ಮಾಧ್ಯಮ ಅನ್ನೋದು ವರ್ಕ್ ಆಗುತ್ತೆ ನೋಡಿ. ವಿಜಯ್ ಸರ್ಗೆ ಆಗಿರೋದು ಅದೇನೆ. ಇವತ್ತು ಅವ್ರು ಏನು CM ಆಗಿದ್ದಾರೆ, ಅದು ಸಿನಿಮಾ ಥ್ರೂನೇ ಆಗಿರೋದು, ಸಿನಿಮಾ ಬೇಸಿಂದನೇ ಆಗಿರೋದು. ಸಿನಿಮಾಯಿಂದ ಎಲ್ಲವೂ ಸಾಧ್ಯ, ಪ್ರತಿಯೊಂದೂ ಸಾಧ್ಯ ಸಿನಿಮಾಯಿಂದ. ದಿಸ್ ಇಸ್ ದಿ ಎಕ್ಸಾಂಪಲ್ ಅಂತ. ಅಂದರೆ ಎಂಥ ಕಷ್ಟದ ಸಂದರ್ಭದಲ್ಲೂ ಸಹ ವಿಜಯ್ ಸರ್ ತುಂಬ ಸೈಲೆಂಟ್ ಆಗಿದ್ರು. ಆ ಮೌನ ಅನ್ನುವಂಥದ್ದು ಉತ್ತರ ತುಂಬ ಲೇಟಾಗಿ ಬಂದರೂ ಸಹ ಲೇಟೆಸ್ಟಾಗಿ ಕೊಟ್ಟರು ಅನ್ನೋಂಥದ್ದು. ವಿಜಯ್ ಸರಿಂದ ನೀವು ಒಂದು ಕಲಿಬೇಕಾದ್ರೆ ಆರ್ಟಿಸ್ಟ್ ಆಗಿ ಒಂದು ಉತ್ತಮ ಒಂದು ಗುಣ ಇರಬಹುದು, ಒಂದು ಏನು ಗ್ರಾಫ್, ನಿಮ್ಮ ಕರಿಯರ್ ಗ್ರಾಫ್ನಲ್ಲಿ ರೀಚ್ ಆಗಬೇಕು ಅನ್ನೋದಾದರೆ ಯಾವ ಗುಣ ನೀವು ಅಳವಡಿಸ್ಕೊಳ್ತೀರಾ? ಸರ್ ಮೇಡಮ್, ವೇ ಆಫ್ ಬಿಹೇವಿಯರ್, ಅಂದರೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಬೇರೆಯವ್ರ ಜೊತೆ ಅಂತ ಮೇಯ್ನ್ ಅದು ತಿಳ್ಕೊಬೇಕಾಗತ್ತೆ. ಅಷ್ಟು ಕಾಮಾಗಿ ಯಾರು ಎಲ್ಲರೂ ಟ್ರೀಟ್ ಮಾಡೋಕ್ಕಾಗಲ್ಲ ಅನ್ಕೊತೀನಿ ನಾನು. ಅಷ್ಟು ಡೌನ್ ಟು ಅರ್ತ್ ಆಗಿ ಅವ್ರಿಗೆ ಎಲ್ಲರೂ, ಅದಕ್ಕೆ ಯೂತ್ಸ್ ಅಷ್ಟು ಮೋಟಿವೇಟ್ ಆಗಿರೋದು ಅವರಿಂದ. ಅಂದರೆ ಎಲ್ಲರೂ ಅನ್ಕೊತಾರೆ ಅಂದರೆ ಕಷ್ಟ ಇದನ್ನು, ಅಂದರೆ ಸ್ಪ್ಲಿಟ್ ಇರ್ಬೋದೇನೋ, ಹಿಂಗೂ ಇರ್ಬೋದು ಹಂಗೂ ಇರ್ಬೋದು ಅಂತ. ನಾನು ನೋಡಿದ ಮಟ್ಟಿಗೆ 23 ಡೇಸೂ ವಿಜಯ್ ಸರಲ್ಲಿ ನಂಗೆ ಏನು ಒಂದು ಡಿಫ್ರೆನ್ಷಿಯೇಟ್ ಏನೂ ಕಾಣಿಸ್ಲೇ ಇಲ್ಲ.
ಅಂದರೆ ಎಲ್ರ ಜೊತೆಗೂ ಅವ್ರು ಹಾಗೆ ಇರ್ತಾರೆ. ನನ್ನ ಜೊತೆ ಅಂತೂ ತುಂಬ ಫ್ರೀ ಆಗಿದ್ರು. ಐ ಆಮ್ ವೆರಿ ಹ್ಯಾಪಿ ಅವ್ರು ನಂಗೆ ಗುಡ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ. ಎಸ್. ಈಗ ಪೂಜಾ ಹೆಗ್ಡೆ ಅವರು ಕೂಡ ಒಂದು ರೀಲ್ಸ್ ಮಾಡಿ ಹಾಕಿದ್ರು ಅವ್ರು CM ಆದ್ಮೇಲೆ, ಹೂ ವಿಲ್ ವಿನ್ ದ ಎಲೆಕ್ಷನ್ಸ್ ಅನ್ನೋಂಥದ್ದು ಮುಂಚೆನೆ ಪ್ರಿಡಿಕ್ಟ್ ಮಾಡಿದ್ವಿ ನಾವು ಅನ್ನೋವಂಥದ್ದು, ನೋಡಿದ್ರಾ? ನಾನು ನೋಡಿದೆ, ಇಲ್ಲ ಅದು ಆ ವೈಬ್ರೇಷನ್ ಗೊತ್ತಾಗ್ತಾ ಇತ್ತು ಬಿಡಿ. ಯಾಕಂದರೆ ಶೂಟಿಂಗ್ ಒಂದು 2-3 ಕಿಲೋಮೀಟರ್ ಇಂಟೀರಿಯರ್ ಪ್ಲೇಸಲ್ಲಿ ಆದ್ರೂ ಜನಗಳು ಅಷ್ಟು ವೆಯ್ಟ್ ಮಾಡ್ತಾಯಿದ್ರು ಎಲ್ಲ ಸೈಡನ್ನು. ತುಂಬ ಗಾರ್ಡ್ಸ್ಗಳಿದ್ರು ಅವ್ರನ್ನ ಯಾರನ್ನೂ ಕೇರೇ ಮಾಡ್ತಿರ್ಲಿಲ್ಲ. ಯಾಕಂದರೆ ವಿಜಯ್ ಸರ್ನ ನೋಡಬೇಕು ಅಂದರೆ ಈ ಬರೀ ಒಬ್ಬ ಸಿನಿಮಾ ಕಲಾವಿದ ಅನ್ನೋದಕ್ಕಿಂತನೂ ಇವರೊಬ್ಬರು ಫ್ಯೂಚರ್ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗ್ತಾರೆ ಅಥವಾ ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನೋದೇ ಅಲ್ಲಿ ಜಾಸ್ತಿ ಇತ್ತು ಅನಿಸುತ್ತೆ. ಸೊ ಒಳಗಡೆ ಸೆಟ್ ಒಳಗಡೆ ಅವ್ರನ್ನ ಅಲೋ ಮಾಡ್ತಿಲ್ಲ ಅನ್ನೋದು ಬಿಟ್ಟರೆ ಸಾವಿರಾರು ಜನಗಳು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಅಲ್ಲಿನ ಟಾಕ್ ಹಾಗೆ ನಡೀತಾ ಇತ್ತು ಮುಂದಿನ ಎಲೆಕ್ಷನ್ ಬಗ್ಗೆ. ತುಂಬ ಜನ ಬರೋರು ಅವ್ರನ್ನ ಮೀಟ್ ಮಾಡೋಕ್ಕೆ, ಅವ್ರ ಪಾರ್ಟೀಸಿಂದ ಆಗಲಿ ಅಥವಾ ಬೇರೆ ಬೇರೆ ಕಡೆಯಿಂದ. ನಾನು ಎಲ್ಲಕ್ಕಿಂತ ಡ್ರೈವರ್ ಇದ್ರಲ್ಲ ಅವ್ರ ಹತ್ರ ಕೇಳ್ತಿದ್ದೆಲ್ಲ ಶೂಟಿಂಗ್ ಮುಗ್ದಾದ್ಮೇಲೆ ಈವ್ನಿಂಗ್ ಕೇಳ್ತಿದ್ದೆ, ಏನು ಮುಂದೆ ಹೆಂಗೆ ಏನು ಯಾವ ಥರ ಆಗ್ಬೋದು ಅಂತ. ಇಲ್ಲ ಸರ್ ತುಂಬ ಚಾನ್ಸಸ್ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ ಅಂತ. ಪ್ರತಿಯೊಬ್ಬರು ಬಾಯಲ್ಲೂ ಆ ಟೈಮಲ್ಲಿ ಜನನಾಯಕನ ಲಾಸ್ಟ್ ಸಿನಿಮಾ ಜೊತೆ ಇದೊಂದು ಎಲೆಕ್ಷನ್ದು ಏನು ಮಾತುಗಳಿದೆ ಅದೇ ಬರ್ತಾಯಿತ್ತು. ಸೊ ನನಗೊಂದು ವೈಬ್ರೇಷನ್ ಇತ್ತು, ಖಂಡಿತವಾಗ್ಲೂ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ. ಬಟ್ CM ಆಗ್ತಾರಂತ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು, ನಾನು ಫಸ್ಟ್ ಇಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಅನಿಸುತ್ತೆ. ಏನು ಟಿ ವಿಲೆಲ್ಲ ಅವರು 50+ ಏನೋ ರೀಚ್ ಆಗಿದ್ದರು ಇದರಲ್ಲಿ ಸೀಟ್ಗಳು. ನನಗೆ ಐ ಆಮ್ ಶ್ಯೂರ್ ಇವರೊಂದು 100+ ಗ್ಯಾರಂಟಿ ಬರುತ್ತೆ ಸೀಟ್ಸ್ ಅಂತ ನಾನು ಹಾಕ್ಬಿಟ್ಟಿದ್ದೆ ಆಲ್ರೆಡಿ. ಚೀಫ್ ಮಿನಿಸ್ಟರ್ ಅಂತ ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿದ್ದೆ. ಇದಕ್ಕಿಂತ ಏನು ಬೇಕು ಮೇಡಮ್ ಹೇಳಿ ನನಗಂದರೆ. ಮನೆಯವ್ರಿಗೆಲ್ಲ ಖುಷಿ. ಅಂದರೆ ಎಷ್ಟೋ ಜನ ಅನ್ಕೊತಾರೆ, ಯಂಗ್ಸ್ಟರ್ಸೇ ಇರ್ತಾರೆ, ಸಿನಿಮಾಯಿಂದ ಏನಾಗುತ್ತೆ. 100% ಇಲ್ಲಿ ನೀವು ಡೆಡಿಕೇಟ್ ಮಾಡಲೇಬೇಕು. ನೀವು ವರ್ಕ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್.